ಹಾವೇರಿಯ ಗುತ್ತಲ ಪ್ರದೇಶ ಇದು. ಬರೀ ಅಕ್ರಮ ಮರಳು ಗಣಿಗಾರಿಕೆ ಮಾಡೋದು, ರೈತರ ಬದುಕನ್ನು ಹಾಳು ಮಾಡೋದು, ಇದೇ ಕೆಲಸ. ಬನ್ನಿ ತೋರಿಸ್ತೀನಿ ಬನ್ನಿ. ಎಷ್ಟು ಬಿಂದಾಸಾಗಿ ಅದ್ಭುತವಾಗಿ ಮರಳುಗಾರಿಕೆ ಆಗ್ತಿದೆ ನೋಡಿ ನೋಡಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ನೋಡಿ. ಈ ಅಕ್ರಮ ಮರಳುಗಾರಿಕೆಯ ಇದು ದಂಧೆ, ಬರೀ ಅಕ್ರಮ ಮರಳುಗಾರಿಕೆ ನೋಡಿ. ಇಡೀ ಜಿಲ್ಲಾಡಳಿತದ ಮುಖ ನಾಚಿಕೆ ಪಡುವ ರೀತಿಯಲ್ಲಿ ಇಲ್ಲಿ ಅವಾಗ ಮರಳುಗಾರಿಕೆಯನ್ನು ಮಾಡ್ತಾರೆ. ಎಂಥ ಪ್ರಮಾಣದಲ್ಲಿ ನೋಡಿ, ಇಡೀ ತುಂಗಭದ್ರೆಯನ್ನೇ ನುಂಗಿ ನೀರು ಕುಡಿಯುವಷ್ಟರ ಮಟ್ಟಿಗೆ ಯಾರಿಗೂ ಲೈಸೆನ್ಸ್ ಇರಲ್ಲ, ಏನೂ ಇರಲ್ಲ, ಇಲ್ಲೀಗಲ್ ಆಗಿ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡ್ತಿದ್ದಾರೆ. ಯಾರೂ ಕೂಡ ಇಲ್ಲಿ ಎಲ್ಲವೂ ಕೂಡ ನೋಡಿ, ಲಾರಿಗಳಲ್ಲೂ ನೋಡಿ ನೋಡಿ. ನಿಲ್ರಿ, ನಿಲ್ಲಿ ನೀವು ತಗೊಳ್ಳಿ ಎಲ್ಲ ಹೋಗ್ತೀರಿ, ಬನ್ನಿ ಇಲ್ಲಿ. ಗಣಿ ಇಲಾಖೆಯವ್ರು ಬರ್ತಾರೆ, ನಿಲ್ಲಿ ಗಣಿ ಇಲಾಖೆಯವ್ರು ಬರ್ತಾರೆ. ಅಲ್ಲಿ ಕಲ್ಲಾಕ ಕೇಳಬೇಕಿತ್ತು. ನಿಲ್ರಿ, ಎಲ್ಲ ಹೋಗ್ತಿದ್ಯಾ? ನಿಲ್ಲಿ ಗಾಡಿ ತಗೊಳ್ಳೋಕೆ. ಗಾಡಿ ಬಿಡಬೇಡಿ. ನಾನು ಗಾಡಿಯಲ್ಲಿ, ನಾನು ಅಡ್ಡದಲ್ಲಿ ಮಲಗಿಬಿಡ್ತೀನಿ. ನಾನು ಗಾಡಿಯಲ್ಲಿ ಗಾಡಿ ಬಿಡಬೇಡಿ. ಬರುವವರೆಗೆ ಗಾಡಿ ಮುಟ್ಟೋಂಗಿಲ್ಲ. ಏನ್ರಿ ಏನ್ ಮಾಡ್ತಿದ್ದೀರಾ? ಚಾಲು ಮಾಡೋಕೆ ನಾನು ಮಲಗ್ತೀನಿ. ನಾನು ಗಾಡಿ ಅಡಿಯಲ್ಲಿ ಮಲಗ್ತೀನಿ. ನಾನು ನೀನು ಚಾಲು ಮಾಡೋಕ್ಕೆ ನಾನು ಬಿಡಲ್ಲ. ನಾನು ಮಲಗಿಬಿಡ್ತೀನಿ. ನಾನು ಮಲಗಿಬಿಡ್ತೀನಿ. ಇಲ್ಲ ನೋಡಿ ಎಂಥ ಅಹಂಕಾರ ಇರಬೇಕು ಅಂತಂದರೆ, ಪೊಲೀಸರು ಬರಲಿ ನೋಡಿ, ನಿನ್ನ ಮೇಲೆ FIR ಆಗುತ್ತೆ. ನಿನ್ನ ಮುಖ ಇದೆ, ಅರ್ಥ ಮಾಡ್ಕೊ. ನೀನು ಒಳಗೆ ಹೋಗ್ತೀಯಾ? ಆಯಿತು ಹೋಗು. ಆಯಿತು ಹೋಗಲಿ. ಆಯ್ತು ಹೋಗಲಿ. ಆಯಿತು ಹೋಗ್ಲಿ ಆಗಲಿ. ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಗಲಿ. ಏನು ಮಾಡ್ತೀರೋ ನೋಡ್ತೀನಿ. ನಾನು ಕೂಡ ಮುಖ್ಯಮಂತ್ರಿಗಳೇ ಬರಲಿ, ಜಿಲ್ಲೆ ಉಸ್ತುವಾರಿ ಸಚಿವರೇ ಬರಲಿ, ನಾನು ನೋಡ್ಕೋತೀನಿ. ಆಯಿತು. ಭ್ರಷ್ಟರಿಗೆ ಜಾಸ್ತಿ ಇದೆಯೋ ಸತ್ಯವಂತರಿಗೆ ಜಾಸ್ತಿ ಇದೆ ಅಂತ ನಾನು ನೋಡ್ತೀನಿ. ಯಾರೋ ಹೋರಾಟಕ್ಕೆ ಇದು ನೋಡ್ತೀನಿ. ನಾನು ಕೂಡ ಬಿಡಲ್ಲ. ನಾನು ಆಯ್ತು, ಮಾಡು ಬರಲಿ. ಮುಖ್ಯಮಂತ್ರಿಗಳೇ ಬರಲಿ, ಅಲ್ಲಿವರೆಗೆ ಬಿಡಲ್ಲ ನಾನು. ಆಗಲಿ, ಏನಾಗುತ್ತಾಗಲಿ. ಬಿಡಲ್ಲ. ನಾ ಹತ್ತಿಸಿ ನೋ ಪ್ರಾಬ್ಲಮ್. ನೋಡೋಣ, ಹತ್ತಿಸಿ ಆಗಲಿ. ನಾವ ಅಂತ ನೋಡೇ ಬಿಡೋಣ. ಆಯ್ತು. ನೀನು ಎಷ್ಟೆಷ್ಟು ಗುಟ್ಟ ಹೇಳ್ತೀಯಾ ಮಾಡ್ಕೊ. ನೀನು ಇಲ್ಲಿ ಭ್ರಷ್ಟರಿಗೆ ದಿನಾನ, ನಮ್ಗೆ ದಿನಾನ ನೋಡೋಣ. ಬಿಡಲ್ಲ ಕಣ. ಆಯ್ತಾಯ್ತು. ನೀನು ಕಣ್ಸನ್ನೆಲ್ಲ ಮಾಡೋದು ಬೇಡ. ನೀನು ತಾಯಿಯ ಹೊಟ್ಟೆಯನ್ನು ಬಗೀತಾ ಇದೆಯಾ? ನಿನ್ನ ಲುಜ್ಜೆಗೆಟ್ಟ ಹಣಕ್ಕೋಸ್ಕರ ಮಾಡು. ಬಿಡು. ನೀನು ಬಿಡು. ಆಯ್ತು, ಬಿಡು. ನೋಡೋಣ. ಆಯ್ತಾಯ್ತು. ನೀನು ಕಣ್ಸನ್ನೇ ಮಾಡಿದ್ರೆ ಅವನು ಹೋಗ್ತಾನೆ, ನೀನಲ್ಲ. ಅವನ ಹೆಂಡತಿ ಮಕ್ಕಳು ಇದಕ್ಕೆ ಹೋಗ್ತಾರೆ. ಬಿಡ್ಲಿ. ಆಯ್ತು. ನೀನು ಜೈಲಿಗೆ ಹೋಗ್ತೀಯಾ? ಆಯ್ತು, ಹೋಗ್ಲಿ. ನೀವು ಗಂಡಸೇನ್ರಿ? ನೀವು ಗಂಡಸ್ರ ಊರ್ನವರು, ನಾಚಿಕೆ ಇಲ್ಲದವರು. ನಾವು ಬೆಂಗಳೂರಿಂದ ಬಂದು ಮಾಡ್ತಿದ್ದೀವಿ. ನಾಚಿಕೆ ಇಲ್ವಾ ನಿಮ್ಗೆ? ಏನು ನಿಮ್ಮ ಮುಖದಲ್ಲಿ ಇದಿಲ್ವಾ? ಮೀಸೆಗಳಿಲ್ವಾ? ನಾಚಿಕೆ ಇಲ್ಲದವರು. ನಿಮ್ಮ ಊರಿಗೋಸ್ಕರ ಬಂದಿದ್ದೀವಿ, ನಿಮ್ಮ ಊರನ್ನು ಉಳಿಸೋಕ್ಕೋಸ್ಕರ ಬಂದಿದ್ದೀವಿ. ಕೈ ಕಟ್ಕೊಂಡು ನಿಂತಿದ್ದಾರೆ ಹಿಂಗೆ ನೋಡಿ, ಒಳ್ಳೆ ಕಲ್ಲು ಗುಂಡು ಥರ. ಮಾಡಲಿ. ಆಯ್ತಾಯ್ತು. ನೀನು ಮಾಡು. ನೀನು ಓಡಿಸಪ್ಪ. ನೀನು ಜೈಲಿಗೆ ಹೋಗ್ತೀಯ ಅಣ್ಣ ಇವತ್ತು. ಹೋಗು. ಆಯ್ತು, ಹೋಗು. ನಾನಂತೂ ಬಿಡಲ್ಲ. ಆಯ್ತಾಯ್ತು. ನಿಂದಲ್ಲ, ನಿನ್ನ ಫ್ಯಾಮಿಲಿ ಹೋಗಲ್ಲ, ಅವನ ಫ್ಯಾಮಿಲಿ ಹೋಗೋದು. ಅವನ ಫ್ಯಾಮಿಲಿ ಜೈಲಿಗೆ ಹೋಗೋದು, ನಿಂದು ಫ್ಯಾಮಿಲಿ ಅಲ್ಲ. ಆಯ್ತು, ಹೋಗೋಣ. ನೋಡೋಣ.
ನಾವು ನ್ಯಾಯದ ಪರವಾಗಿ ಹೋರಾಟ ಮಾಡುವವರು, ಪ್ರಾಮಾಣಿಕತೆಯಿಂದ ಹೋರಾಟ ಮಾಡುವವರು, ಕೆಲಸ ಮಾಡ್ತಾ ಇಲ್ಲ. ಈ ನಾಡಿಗೋಸ್ಕರ, ಈ ದೇಶಕ್ಕೋಸ್ಕರ ಹೋರಾಟ ಮಾಡುವವರು ನಾವು. ಎಲ್ಲ ಷಂಡ್ರಂಗೆ ವರ್ತಿಸ್ತಿದ್ದಾರೆ. ಇಷ್ಟೊಂದು ಓಪನ್ ಆಗಿ ನಾವು ಹೋರಾಟ ಮಾಡ್ತಿದೀವಿ. ಬೆಂಗಳೂರಿಂದ ಬಂದು ಈ ಊರಿನವರು ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ. ಪ್ರಶ್ನೆಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಲಜ್ಜೆಗೆಟ್ಟವರು. ನಾನು ಹೊಸ ವ್ಯಾಖ್ಯಾನ ಮಾಡಬೇಕು, ಗಂಡಸೇ ಇಲ್ಲದ ಊರು ಹಾವೇರಿ ಅಂತ. ಸರ್ ನೋಡಿ ಸರ್, ಇವರೆಲ್ಲ ನೋಡಿ, ಇವನೇ ಸರ್. ಇಲ್ಲ ನೋಡಿ, ಇವನೇ ಹಿಡೀರಿ ಸರ್, ಹಿಡೀರಿ ಇವನನ್ನ ಹಿಡೀರಿ. ಅವನು ಹಸಿರು ಬಟ್ಟೆ ಇದನ್ನಲ್ಲ, ಭಾರಿ ಹಾರಾಟ ಮಾಡ್ತಿದ್ದ, ಹತ್ತಿಸ್ಬೇಕಂತ ನನ್ನ ಮೇಲೆ ಲಾರಿ. ನನ್ನ ಮೇಲೆ ಲಾರಿ ಹತ್ತಿಸ್ತಾನಂತೆ. ಭ್ರಷ್ಟನಿಗೆ ಇಷ್ಟು, ಲಜ್ಜೆಗೆಟ್ಟವನಿಗೆ ಇಷ್ಟು ತಾಕತ್ತಿರ್ಬೇಕಾದ್ರೆ ನ್ಯಾಯಕ್ಕಾಗಿ ಹೋರಾಟ ಮಾಡೋರಿಗೆ ನಮ್ಗೆ ಇಷ್ಟು ತಾಕತ್ತಿರ್ಬೇಕ್ರಿ. ಹತ್ತಿಸ್ತೀನಿ ಅಂತ ಅವನ ಹತ್ರ ಬೇರೆ, ಡ್ರೈವರ್ ಹತ್ರ ಕಣ್ಸನ್ನೇ ಬೇರೆ. ಹಾಪರಿ 3-4 ಲಾರಿ ಇತ್ತು, ಎಲ್ಲ ಓಡುದು. ನಿಲ್ಲಿ ಎಲ್ಲ ಹೋಗ್ತಿದ್ಯಾ? ನಿಲ್ಲಿ. ಒಂದಿಸಿ ನಾನು ಒಬ್ಳು ಏನು ಮಾಡಲಿ ಸರ್? ಏನು ರಾಶಿ ಗಟ್ಟಲೆ ಜನ ಅಲ್ಲ, ಆಂಧ್ರದವರು, ನಾರ್ತನವರು. ಏನು ಸರ್ ಇದು? ನೀವು ರೋಡಲ್ಲೇ ಹೋಗುತ್ತಾನೆ ಮರಳು, ನಿಮ್ಮ ಮುಂದೆನೇ ಹೋಗುತ್ತಾನೆ ಅದು. ಇಷ್ಟಿಷ್ಟು ದುಡ್ಡಲ್ಲ ಲಾರಿಗಳು. ಏನು ಅವಸ್ಥೆ? ಏನು ಪೊಲೀಸ್ ವ್ಯವಸ್ಥೆ ಇದೆಯಾ ಇಲ್ವಾ? ಏನು ಕತೆ ಅಂತ ನನಗಂತೂ ಗೊತ್ತಾಗಲ್ಲಪ್ಪ. ಇವರೇನು ಹಂಗಂದ್ರೆ ನನಗನ್ಸಿದಂಗೆ ಈ ಮಿಸ್ಟರ್ ಇಂಡಿಯಾದಲ್ಲಿ ಬಟನ್ ಒತ್ತಿದ ತಕ್ಷಣ ಮಾಯ ಆಗಿ ನಿಮ್ಮ ಪೊಲೀಸ್ ಸ್ಟೇಷನ್ ದಾಟದ ಮೇಲೆ ಮತ್ತೆ ರೆಡಿ ಆಗ್ತಾರಲ್ಲ, ಹಂಗೇನಾದರೂ ಮಿಸ್ಟರ್ ಇಂಡಿಯಾ ಟ್ರಿಕ್ಸ್ ಏನಾದರೂ ಇವ್ರ ಹತ್ರ ಇದೆಯಾ ನನಗೆ ಗೊತ್ತಿಲ್ಲಪ್ಪ. ಇಷ್ಟಿಷ್ಟು ದೊಡ್ಡ ಲಾರಿಗಳು ರಸ್ತೆಯಲ್ಲೇ ಓಡಾಡಬೇಕು, ರಸ್ತೆಯಲ್ಲೇ ಬರಬೇಕು, ಅದು ನಮ್ಮ ಪೊಲೀಸರಿಗೆ ಕಾಣ್ತಾ ಇಲ್ಲ ಅಂತಂದ್ರೆ ಇವರಿಗೆಲ್ಲ ಇನ್ನು ಹೊಸ ಭಾಗ್ಯ ಕೊಡಬೇಕು, ಹೊಸ ಲೆನ್ಸ್ ಭಾಗ್ಯ ಅಂತ. ಯಾಕಂದರೆ ಕಣ್ಣು ಕಾಣಲ್ಲ ಇವರಿಗೆ, ಅಕ್ರಮ ಆಗೋದು ಕಾಣಲ್ಲ, ಭ್ರಷ್ಟಾಚಾರ ಇರೋದು ಕಾಣಲ್ಲ. ಇಂಥದಕ್ಕೆ ಪೊಲೀಸ್ ವ್ಯವಸ್ಥೆ ಅಂತ ಯಾಕೆ ಬೇಕು? RTO ಅಂತ ಯಾಕೆ ಬೇಕು? ಮತ್ತೆ ಒಂದು ಪುರುಷಾರ್ಥಕ್ಕೆ DC ಅಂತ ಯಾಕೆ ಬೇಕು? ಅಕ್ರಮ ಯಾವತ್ತು ಹೊಟ್ಟೆ ತುಂಬಿಸಲ್ಲ, ಅಕ್ರಮ ಜೈಲು ತುಂಬಿಸೋದು. ಅಕ್ರಮ ಯಾವತ್ತು ಹೊಟ್ಟೆ ತುಂಬಿಸಲ್ಲ ಸರ್. ಮಾಡಿ ಸರ್, ಹೊಲ ಇದೆ, ಗದ್ದೆ ಇದೆ, ಮಾಡಿ ಬೆಳೀರಿ, ತಿನ್ನಿ. ಎಷ್ಟು ತಿನ್ನಬೇಕು ಅಷ್ಟು ತಿನ್ಬೇಕು ಸರ್. ಇದು 4 ಮಹಡಿ ಮನೆ ಆಗಬೇಕು, ಓಡಾಡಕ್ಕೆ ಗಾಡಿ. ನೋಡಿ ಎಷ್ಟು ಪ್ರಕೃತಿ ಎಷ್ಟು ಕೊಟ್ಟಿದ್ದಾಳೆ ನಮಗೆ, ತಾಕತ್ತು ಎಷ್ಟಿದೆ. ಅದು ದುಡಿಯೋಣ, ತಿನ್ನೋಣ, ಇರೋಣ ಬಿಟ್ಟು ಅಕ್ರಮ ಮಾಡಿಕೊಂಡು, ಈ ಭೂಮಿ ತಾಯಿನ ಹಾಳು ಮಾಡಿಕೊಂಡು, ನದಿನ ಹಾಳು ಮಾಡಿಕೊಂಡು, ಸರ್ಕಾರ ನಿಷೇಧ ಹೇರಿದ್ರು ನಿಷೇಧನ ಉಲ್ಲಂಘನೆ ಮಾಡಿಕೊಂಡು ಮಾಡೋದು ಸರಿಯಲ್ಲ. ಈಗ ನಮ್ಮ ಹೊಲ ಇಲ್ರಿಪ್ಪ. ಹೊಲ ಇಲ್ಲ ಅಂದ್ರೆ ಬೇರೆ ಕೂಲಿ ಮಾಡಬೇಕು. ಕೂಲಿ ಮಾಡಕ್ ನನಗೆ ಕಷ್ಟ ಇಲ್ರಿಪ್ಪ. ಅಯ್ಯ, ಬದುಕಲೇಬಾರ್ದು. ಇಲ್ಲಿ ಸರ್ ಬೆಗ್ಗರ್ಸ್ ಕಾಲನಿ ಅಂತ ಇದೆ. ಏನು ನಿರ್ಗತಿಕರನ್ನ ಸಾಕಕ್ಕೆ ಸರ್ಕಾರದ ವ್ಯವಸ್ಥೆ ಇದೆ. ಬೆಗ್ಗರ್ಸ್ ಕಾಲನಿ ಅಂತ, ಅಲ್ಲಿ ಹೋಗಿ ಜಾಯ್ನ್ ಆಗಿ. ಯಾಕೆ? ಯಾರು ಹೇಳಿದ್ರು ಅಕ್ರಮ ಮಾಡಕ್ಕೆ? ನಿಮ್ಗೆ ಗಾಡಿ ಮಾಡಕ್ ಹೇಳಿದ್ದಲ್ಲ. ಹೌದ್ರಿ, ಅದೇ ಹೇಳಿದ್ರು, ಇಲ್ಲಿ ಬರಬಾರ್ದು, ಅಕ್ರಮ ಮಾಡಕ್ ಬರಬಾರ್ದು. ಅಕ್ರಮ ಮಾಡ ರಾಯಲ್ಟಿ ಇದೆಯಾ, ಪರ್ಮಿಟ್ ಇದೆಯಾ ಸರ್? ಈ ಕಾನೂನು ಅಂತ ಇದೆಯಲ್ಲ ಸರ್. ನನ್ನ ಕ್ವಶನ್ಗೆ ಆನ್ಸರ್ ಕೊಡಿ. ಇದಕ್ಕೆ ರಾಯಲ್ಟಿ ಇದೆಯಾ, ಪರ್ಮಿಟ್ ಇದೆಯಾ? ಪರ್ಮಿಟ್ ಇದೆಯಾ ನಿಮ್ಮ ಹತ್ರ? ಪರ್ಮಿಟ್ ಇದೆಯಾ? ಪರ್ಮಿಟ್ ಇಲ್ಲದ ಹೆಂಗ್ ಮಾಡ್ತೀರಾ? ಮತ್ತೆ ಆದ್ರೆ ಯಾಕೆ ಬರ್ತೀರಾ? ಕಾನೂನು ವಿರುದ್ಧವಾಗಿ ಏನ್ ಬೇಕಾದ್ರೂ ಮಾಡ್ಕೋತೀರಾ ನೀವು? ಮತ್ತೆ ಕಾನೂನು ಇದೆ ರೀ, ಈ ನೆಲದಲ್ಲಿ ಒಂದು ಕಾನೂನು ಅಂತ ಇದೆ. ಮತ್ತೆ ಕಾನೂನು ಇದೆ. ಈ ಅಕ್ರಮ ಅಂದ್ರೆ ಅಕ್ರಮ, ಈ ನೆಲದಲ್ಲೂ ಒಂದು ಕಾನೂನು ಅಂತ ಇದೆ, ಅದನ್ನ ಪಾಲನೆ ಮಾಡಬೇಕು. ಅವರಿಗೆ ಪೊಲೀಸರಿಗೆ ಕಾಕಿ ಅಂತ ಯಾಕೆ ಕೊಟ್ಟಿದ್ದು? ಅವ್ರು ಕಾನೂನು ಪಾಲನೆ ಮಾಡಿಸ್ಬೇಕು ಅಂತ. ಅಕ್ರಮ ನಮ್ಗೆ ಹೊಟ್ಟೆಪಾಡಿಗೆ ಏನಿಲ್ಲ, ಕಸುವಿಲ್ಲ, ಲಾರಿ ತಗೊಂಡಿದೀವಿ, ಪರ್ಮಿಟ್ ಇಲ್ಲದ್ರು ಗಾಡಿ ಓಡಿಸ್ತೀವಿ, ನಾವು ಮರಳು ಓಡಿಸ್ತೀವಿ. ನೋ, ಇಲ್ಲಿ ಸರ್ವಾಧಿಕಾರ ಯಾವುದು ಇಲ್ಲ, ಯಾರ್ದು ನಡೆಯಲ್ಲ. ಕಾನೂನು ಅಂತ ಇದೆ, ಸಂವಿಧಾನ ಅಂತ ಇದೆ, ಅದನ್ನ ಪಾಲಿಸ್ಬೇಕು. ಆಗಲ್ವಾ? ಹೋಗಿ ಅಲ್ಲಿ ನಿರ್ಗತಿಕರ ಕೇಂದ್ರಗಳಿದೆ, ಅದು ಜಾಯ್ನ್ ಆಗಿ ಅಲ್ಲಿ 3 ಹೊತ್ತು ಊಟ ಹಾಕ್ತಾರೆ.